ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 521ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹನುಮಾನನು ಬೀದಿಗಳನ್ನು ಸುತ್ತಿ ಎಲ್ಲ ರಾಕ್ಷಸರ ವೀರರ ಮನೆಗಳನ್ನು ಬಹುಮಹಡಿ ಕಟ್ಟಡಗಳನ್ನು ಸುತ್ತಾಗುತ್ತಾ ರಾವಣನ ಅರಮನೆ ಹೋಗ್ತಾನೆ. ಮುಂದೆ ರಾವಣನ ಅರಮನೆ ಸುತ್ತಮುತ್ತ ಗೋಡೆ, ಸೋಪಾನ, ಆಸನ ಇವುಗಳನ್ನೆಲ್ಲ ನೋಡ್ತಾ ಬರ್ತಾನೆ. ಮುಂದೆ ಅಲ್ಲಿ ಕವಿ ಇಷ್ಟೊಂದು ಸುಂದರವಾದ ಅರಮನೆಯನ್ನು ಯಾರು ಕಟ್ಟಿದ್ರು ಅಂತ ಅದನ್ನು ಹನುಮಾನನ ಮೂಲಕ ಹೇಳ್ತಾನೆ. ಇದನ್ನು ಕುಬೇರ ಕಟ್ಟಿಸಿದ್ದು, ಕಟ್ಟಿದ ವಿಶ್ವಕರ್ಮ. ಕುಬೇರನ ವಿರುದ್ಧ ಯುದ್ಧ ಮಾಡಿ ರಾವಣ ಕುಬೇರನ ತಮ್ಮ. ಕುಬೇರನ ತಂದೆಗೆ ಇಬ್ಬರು ಹೆಣ್ಣಂದಿರು. ಮೊದಲೇ ಹೆಂಡತಿ ಋಷಿ ಪುತ್ರಿಯ ಮಗ ಕುಬೇರ, ರಾಕ್ಷಸಿ ಪುತ್ರಿಯ ಮಗ ಕೈಕಶಿಯ ಮಗ ರಾವಣನ ಮನಸ್ಸು ಶುದ್ಧ ಇತ್ತು. ಅಣ್ಣ ಸಾಕಷ್ಟು ಶ್ರೀಮಂತ ಇದ್ದಾನೆ, ಸುಖವಾಗಿದ್ದಾನಂತ ಇದ್ದವನು. ಅಣ್ಣನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ ಅವನ. ಆದರೆ ತಾಯಿ ಕೈಕಶಿ ಮಾತ್ರ ಪದೇ ಪದೇ ರಾವಣಿಗೆ ಹೇಳ್ತಿರ್ತಾಳೆ, ನೋಡು ಅವ ಹೆಂಗೆ ಮೆರಿತಾ ಇದ್ದಾನೆ, ನೀ ಬಿಡಬೇಡ, ಆ ಸಂಪತ್ತನ್ನು ನೀ ಜಬರ್ದಸ್ತ್ ಕಸಗು ಅಂತ ಹೇಳಿದಾಗ ಅವ ಕುಬೇರನಿಗೆ ಹೇಳಿ ಕಳಿಸ್ತಾನ, ಇದೆಲ್ಲ ವೇಟ್ ಕೊಡು ಅಂಥೇಳಿ. ಕುಬೇರ ಹೋಗಿ ತಂದೆಗೆ ಹೇಳ್ತಾನೆ. ತಂದೆನೂ ಸಮಾಧಾನದ ಮಾತು ಹೇಳಿರ್ತಾನೆ, ಆದರೂ ಕೇಳೋದಿಲ್ಲ. ರಾವಣ ಅವನ ವಿರುದ್ಧ ಯುದ್ಧ ಮಾಡ್ತಾನೆ, ಲಂಕಾ ನಗರಿಯನ್ನು ಗೆದ್ದು. ಈ ರೀತಿಯಾಗಿ ಕುಬೇರನ ಪುಷ್ಪಕ ವಿಮಾನವನ್ನು ರಾವಣ ವಶಪಡಿಸಿಕೊಂಡು ಲಂಕಾ ನಗರಿಯನ್ನು ಆಳ್ತಿರ್ತಾನೆ. ಹೀಗಾಗಿ ಅಲ್ಲಿರುವಂಥ ಪ್ರತಿಯೊಂದು ಕಟ್ಟಡ ಏನಿದೆ, ರಸ್ತೆಗಳೇನಿದೆ, ಇಮಾರತಗಳೇನಿವೆ, ಸೇತುವೆಗಳೇನಿವೆ, ಅರಮನೆಗಳೇನಿವೆ, ಅವೆಲ್ಲನೂ ಕಟ್ಟಿದವ ವಿಶ್ವಕರ್ಮ. ಇಲ್ಲಿ ವಿಶ್ವಕರ್ಮ ಇಬ್ಬರು, ಒಬ್ಬ ದೇವತೆಗಳ ವಿಶ್ವಕರ್ಮ, ಇನ್ನು ರಾಕ್ಷಸರ ವಿಶ್ವಕರ್ಮ ಯಾರಪ್ಪ ಅಂದ್ರೆ ಅದೇ ಮಾಯಾವಿ, ರಾವಣನ ಮಾವ. ಇಲ್ಲಿ ಅದನ್ನು ನಿಮಗೆ ರಿಕ್ಷ ಗುಹೆ ವರ್ಣನೆ ಮಾಡೋಕ್ಕಲ್ಲಕ್ಕ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಮುಂದೆ ಇವನ್ನೆಲ್ಲ ನೋಡ್ತಾ ಬರ್ತಾನೆ. ಅಲ್ಲಿ ಕಟ್ಟಡಗಳಲ್ಲಿ ಏನಿತ್ತು ಅನ್ನೋದನ್ನು ವಾಲ್ಮೀಕಿಯವರು ಭಾಳ ಸೂಕ್ಷ್ಮವಾಗಿ ಬರೀತಾರೆ. ನಾವೇನು ಹೇಳ್ತೇವೆ, ಈ ಸಿವಿಲ್ ಇಂಜಿನಿಯರ್ ಏನಿದೆಯಲ್ಲ, ಈ ಕಟ್ಟಡಗಳನ್ನು ಕಟ್ಟುವಂಥ ತಂತ್ರಜ್ಞಾನ ಇಂಜಿನಿಯರಿಂಗ್ ಏನಿದೆ, ಅದು ಇತ್ತೀಚಿನ ವಿಕಸಿತ ಅಥವಾ ನಾವು ವಿಜ್ಞಾನದಿಂದ ಕಂಡುಹಿಡಿದು ಅಂತೇನು ಹೇಳ್ತಾರೆ. ಇಲ್ಲ, ಮನುಷ್ಯನ ಒಂದು ಜಿಜ್ಞಾಸೆ, ತಿಳುವಳಿಕೆ, ವಿಜ್ಞಾನ, ವೈಜ್ಞಾನಿಕ ಚಿಂತನೆ ಇವೆಲ್ಲನೂ ಮನುಷ್ಯ ಯಾವ ಹುಡ್ತಲ್ಲ ಅವಾಗೇನೆ ಪ್ರಾರಂಭ ಆಗ್ಯಾವ. ಈ ಮಾನವ ಕುಲ ಭೂಮಿ ಮ್ಯಾಗೆ ಯಾವಾಗ ಜನ್ಮ ತೊಟ್ಟಿದೆ ಅಂದೇ ಇವೆಲ್ಲನೂ ಬರ್ತಾ ಇರ್ತಾವೆ. ಮನುಷ್ಯನ ಸಮಯದೊಂದಿಗೆ ತಂತ್ರಜ್ಞಾನ, ವಿಜ್ಞಾನ ವಿಕಸಿತ ಆಗ್ತಾವೆ. ವಿಜ್ಞಾನ ಒಂದು ವಿಧಾನ, ಅದು ಕಲಿಯೋದೊಂದು ಕಾರಣ ಮತ್ತು ಪರಿಣಾಮವನ್ನು ತಿಳಿದುಕೊಳ್ಳುವಂಥ ಒಂದು ವಿಧಾನ. ಇವೆಲ್ಲ ಏನಿದೆ, ಥಿಂಕಿಂಗ್ ಏನಿದೆ, ಸಾಧನಗಳೇನಿವೆಲ್ಲ, ಇವೆಲ್ಲ ಮನುಷ್ಯನೊಂದಿಗೆ ವಿಕಸಿತವಾದದ್ದು. ಅದಕ್ಕೆ ಇದು ಎಂಜಿನಿಯರಿಂಗ್ ವರ್ಕ್ ಏನಿತ್ತಲ್ಲ, ಕಟ್ಟಡಗಳು, ಇದು ತ್ರೇತಾಯುಗದಲ್ಲಿನೂ ಸಾಕಷ್ಟು ವಿಕಸಿತಗೊಂಡಿತ್ತು. ಅದನ್ನು ಯಾವ ರೀತಿ ನೋಡ್ತೀವಿ ಅಂದರೆ, ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ಬೆಳಕಿಂಡಿ, ಗಾಳಿಕಿಂಡಿ, ಕಿಟಕಿ, ದಾರಿಗಳು ಶೋಭಿತವಾಗಿದ್ದವು ಸ್ಫಟಿಕ ಹವಳ ರತ್ನಗಳಿಂದ. ನೋಡಿ, ಬೆಳಕಿಂಡಿ ಇವತ್ತನ್ನು ಹಳ್ಳಿಯಾಗ ನೀವು ನೋಡ್ರಿ, ಎಲ್ಲಿ ಮೇಲ್ಮುದ್ದಿ ಮನೆಗಳಿರ್ತಾವೆ ಅಥವಾ ಹೆಂಚಿನ ಮನೆಗಳಿರ್ತಾವೆ. ಇವನ್ RCC ಬಿಲ್ಡಿಂಗ್ದಾಗೂ ನೋಡಿ, ಮನೆಯೊಳಗೆ ಪ್ರತಿಯೊಂದು ಕೋಣೆಯಲ್ಲಿ ಆವರಣದಲ್ಲಿ ಬೆಳಕು ಬೀಳಂತ ಹೇಳಿ ಬೆಳಕಿನ ಕಿಂಡಿಗಳನ್ನು ಮಾಡಿರ್ತಾರೆ. ಇವತ್ತು ನೋಡ್ತಾ ಇದ್ದೀರಿ, ಕೆಲವೊಂದು ಮಂದಿ ಮ್ಯಾಗ್ ಸ್ಲ್ಯಾಬ್ ಹಾಕ್ತಾರೆ. ಸ್ಲ್ಯಾಬಾದಾಗನೇ ಕೆಲವೊಂದು ಗಾಜನ್ನು ಹಾಕಿರ್ತಾರೆ. ಅಂದರೆ ಸಾಕಷ್ಟು ಬೆಳಕು ಬೀಳಲಿ, ಸೂರ್ಯನ ಬೆಳಕ ಮನೆ ಒಳಗೆ ಬೀಳಬೇಕು, ಕಟ್ಟಡದ ಒಳಗೆ ಬೀಳಬೇಕು. ಅದು ಅಡಿಮನೆ ಆಗಿರ್ಬೋದು, ಮಲಗುವ ಕೋಣೆ ಆಗಿರ್ಬೋದು, ವರಂಡ ಆಗಿರ್ಬೋದು,
ಅಥವಾ ಊಟದ ಕೋಣೆ ಆಗಿರ್ಬೋದು, ಸಾಕಷ್ಟು ಸೂರ್ಯನ ಬೆಳಕು ಒಳಗೆ ಬಂತಂದ್ರೆ ಅಲ್ಲಿ ಭಾಳಷ್ಟು ಅನಾಹುತ ಮಾಡುವಂತಹ ಏನಿವೆಲ್ಲ ಇವು ಕೀಟಗಳೇನಿವೆ ಅಥವಾ ಈ ಅಣುಗಳೇನಿವೆ ಇವು ಅವೆಲ್ಲ ರೋಗನ ಹರಡುವಂತಹ ಈ ಜಂತುಗಳೇನಿರ್ತಾವೆ ಅವು ಎಲ್ಲನೂ ನಾಶ ಆಗ್ತಿರ್ತಾವೆ. ಕೆಲವೊಂದು ಸೂರ್ಯಪ್ರಕಾಶಕ್ಕೆ ನಾವು ನಾಶ ಆಗ್ತಿರ್ತಾವೆ, ಒಳ್ಳೆಯ ವಾತಾವರಣ ಉಳಿತಿದೆ. ನೋಡಿರಿ, ಅವರು ಕೂಡ ಬೆಳಕು ಕಿಂಡಿ ಬಿಡಬೇಕಾಗಿತ್ತಂದ್ರೆ ಹಂಗೆ ಇಟ್ಟಿದ್ದಿಲ್ಲ. ಇದೆಲ್ಲ ತಿಳ್ಕೊಂಡೇನ ಸಾಕಷ್ಟು ಸೂರ್ಯಪ್ರಕಾಶ ಒಳಗೆ ಬರಲಿ, ಒಳಗಿಂದು ಆರೋಗ್ಯಕರವಾಗಿರಲಿ, ಹಾನಿಕಾರಕ ಯಾವುದೇ ರೋಗಾಣುಗಳಿದ್ದು ಅಂದ್ರೆ ಅವೆಲ್ಲನೂ ಸತ್ತು ಹೋಗಲಿ ಅಂತಾರೆ ಬೆಳಕಿಂಡಿ ಬಿಡ್ತಿದ್ರು. ಗಾಳಿ ಕಿಂಡಿ ಹೇಗೆ ನೈಸರ್ಗಿಕವಾಗಿ ಮನೆಯಲ್ಲಿ ಬೆಳಕು ಬೇಕೋ ಅದೇ ರೀತಿಯಾಗಿ ಶುದ್ಧ ಹವೆಯೂ ಆಡ್ತಿರಬೇಕು. ನೀವು ಒಂದೇ ರೂಮ್ ಕಟ್ಟ್ರಿ, 2 ಕಟ್ಟ್ರಿ, 10 ಕಟ್ಟ್ರಿ, ಜಯಮಾಲನಗತ್ತೆ 68 ಕಟ್ಟ್ರಿ, 100 ಕಟ್ಟ್ರಿ, ಸಾವಿರಾರು ರೂಮ್ಗಳನ್ನು ಕಟ್ಟ್ರಿ, ಪ್ರತಿ ಒಂದು ಒಳಗಿನ ಕೊಠಡಿಯಲ್ಲಿ ಗಾಳಿ ಆಡ್ತಾ ಇರಬೇಕು, ಶುದ್ಧ ಗಾಳಿ ಆಡ್ತಾ ಇರಬೇಕು. ಶುದ್ಧ ಗಾಳಿ ಆಡಲಿಲ್ಲ ಅಂದ್ರೆ ರೋಗಕ್ಕೆ ಕಾರಣ ಆಗ್ತಿದೆ. ಮನುಷ್ಯನ ಅಥವಾ ಕುಟುಂಬದ ರೋಗ ಅವರು ಎಲ್ಲಿ ವಾಸವಾಗಿರ್ತಾರಲ್ಲ ಆ ಮನೆಯನ್ನು ಅವಲಂಬಿಸಿದೆ. ಅದಕ್ಕೆ ಒಂದು ಸೊಲ್ಯೂಷನ್ ಹಿಡಿದ ಸಲುವಾಗಿ ವಾಸ್ತು ಶಾಂತಿಗೆ ಹೋಗ್ತಾರೆ, ವಾಸ್ತು ಪ್ರಕಾರ ಮನೆ ಕಟ್ಟೋದು ಎಲ್ಲ ಹೇಳ್ತಾರೆ. ವಾಸ್ತು ಅದು 12ನೇ ಶತಮಾನದಿಂದ ಬಂದಿದ್ದದು, ಅದು ಇವುಗಳನ್ನು ಆಧಾರವಾಗಿ ಇಟ್ಟುಕೊಂತ ಬಂದಿದ್ದದು. ಅದಕ್ಕೆ ಏನೇನೋ ಹೋಗ್ತಾರೆ. ಆದರೆ ನಾವೇ ಸಾಕಷ್ಟು ಬೆಳಕು ಬರುವಂಗ, ಸಾಕಷ್ಟು ಗಾಳಿ ಬರುವಂಗ ನಾವು ಮನೆಗಳನ್ನು ಕಟ್ಟಿಕೊಂಡು ಅಂದ್ರೆ ಆ ಮನೆಯಲ್ಲಿ ವಾಸಿಸುವವರು ಆರೋಗ್ಯವಂತರಾಗಿರ್ತಾರೆ. ಒಂದು ವೇಳೆ ಸಾಕಷ್ಟು ಬೆಳಕ ಬರಲಿಲ್ಲ, ಕತ್ತಲ ಉಳಿತಿರ್ತಾರೆ, ಖಾಯಂ ದೀಪ ಉಳಿಸ್ಬೇಕಾಗ್ತಿದೆ. 1ನೇದ್ದು. 2ನೇದ್ದು, ಅಲ್ಲಿ ಆ ಕತ್ತಲದ ವಾತಾವರಣದಾಗ ಹೊಸ ಹೊಸ ಜಂತುಗಳು, ಜೀವಿಗಳು, ರೋಗಾಣುಗಳು, ಜೀವಾಣುಗಳು ತಯಾರಾಗ್ತವೆ. ಅವು ಚಲೋನೂ ಇರ್ತಾವೆ, ಕೆಟ್ಟು ಇರ್ತಾವೆ. ಅದೇ ರೀತಿ ಗಾಳಿ ಸರಿಯಾಗಿ ಬರಲಿಲ್ಲ ಅಂದ್ರೆ ಆ ಗಾಳಿಯಿಂದನೂ ಏನಾಗ್ತಿದೆ, ಒಳಗಿಂದ ವಾತಾವರಣ ಕೆಡ್ತಿದೆ, ಅದರಿಂದ ರೋಗಗಳು ಹೆಚ್ಚಾಗ್ತವೆ. ಆ ಮನೆಯಲ್ಲಿ ವಾಸಿಸುವವರು ಒಂದಿಲ್ಲ ಒಂದು ರೋಗದಿಂದ ಬಳಲ್ತಿರ್ತಾರೆ. ಅದಕ್ಕೆ ಮನೆಯಲ್ಲಿ ಇರೋರು ಆರೋಗ್ಯವಂತರಾಗಿ ಉಳಿಬೇಕು ಅನ್ನೋಂಥ ಇತ್ತಂದರೆ ಅಲ್ಲಿ ಆ ಮನೆಯಲ್ಲಿ ಸಾಕಷ್ಟು ಗಾಳಿ ಮತ್ತು ಬೆಳಕ ಬೀಳ್ತಿರಬೇಕು. ಕಿಟಕಿಗಳಿರಬೇಕು. ಇಲ್ಲಿ ಗಾಳಿ ಕಿಂಡಿ ಅಂತ ಏನು ಮಾಡ್ತಾರೆ, ಕೆಲವೊಂದು ಕಡೆಗೆ ಈ ಛತ್ತದಂದರೆ ನೀವು ಮ್ಯಾಗಿನ ಸ್ಲ್ಯಾಬ್ ಹಾಕ್ತಿಲ್ಲ, ಸ್ಲ್ಯಾಬ್ ಕೆಳಗಡೆಗಿನ ಕೆಲವೊಂದು ಸಣ್ಣ ಸಣ್ಣ ಕಿಂಡಿಗಳನ್ನು ಬೀಳ್ತಾರೆ. ಇನ್ನು ಹಿಂದೆ ಏನು ಮಾಡ್ತಿದ್ದಾರೆ ಅಂದ್ರೆ ಹಳ್ಳಿಗಳಲ್ಲಿ ಈ ಕರಿ ಹಂಚಿನಿಂದ ಒಳಗೆ ಅಗದಿ ಫಿಲ್ಟ್ರಾಗಿ ಗಾಳಿ ಬರ್ತದೆ, ಚಲೋ ಬರ್ತದೆ. ಅದು ಬ್ಯಾಸಿಗೆಯೂ ಚಲೋ, ಮಳೆಗಾಲದಂತೂ ನೀರು ಬರೋಲ್ಲ, ಹರಿದು ಹೋಗ್ತಿದೆ. ಗಾಳಿ ಮಾತ್ರ ಸಾಕಷ್ಟು ಆಡ್ತಿದೆ. ಹೆಂಚಿನ ಮನೆಗಳಿದ್ದು ಅಂದ್ರೆ ಬಹುತೇಕ ನೀವು ಎಲ್ಲರೇ ಆಸ್ಪಾಸ್ ಕೆಂಪು ಹಂಚು, ಕರಿ ಹಂಚಿನ ಮನೆ ಇದ್ದು ಅಂದ್ರೆ ನೋಡ್ರಿ ಗೊತ್ತಾಗ್ತಿದೆ ಎಷ್ಟು ಶುದ್ಧ ವಾತಾವರಣ ಇರ್ತದೆ ಅಲ್ಲಿ. ಮುಂದೆ ಆ ಹೆಂಚಿನ ಮನೆಗಳು ಅಷ್ಟೇ ಅವ್ರು ಏನು ಮಾಡ್ತಿದ್ರಲ್ಲ, ಗೋಡೆಗೂ ಕೂಡ ಈ ಕರಿ ಹಂಚಿಂದ ಒಂದು ನಾಳಿಕೆ ತಯಾರು ಮಾಡ್ತದೆ. ನಾಳಿಕೆ ಆ ನಾಳಿಕೆಯನ್ನು ಗೋಡೆಗಳಲ್ಲಿ ಹಾಕ್ತಿದ್ರು. ಅದು ಕೂಡ ಈಗ ನಾವು ಎಸಿದ ಹವಾ ಬರ್ತದೆ ತಂಪ, ಬ್ಯಾಸಿಗೆದಾಗಲಿ ಉಳಿದ ಟೈಮ್ದಾಗ ಆರಾಮ್ಸೆ ಹವಾ ಅದರಿಂದ ಬರ್ತಿತ್ತು. ಅಂದರೆ ಸಾಕಷ್ಟು ಬರಲಿ ಅಂಥೇಳಿ ಗಾಳಿ ಕಿಂಡಿಗಳನ್ನು ಮಾಡ್ತಿದ್ರು. ಕಿಟಕಿಗಳನ್ನು ಬಿಡ್ತಿದ್ರು. ಎಲ್ಲಿ ಕಿಟಕಿ ಬಿಡೋಕ್ಕಾಗೋದಿಲ್ಲ, ಎಲ್ಲಿ ಇವೆಲ್ಲ ಕಠಿಣ ಇರ್ತೇವೆ ಅಲ್ಲಿ ಗಾಳಿ ಕಿಂಡಿಗಳು ಮಾಡ್ಕೊತಿದ್ರು. ಕಿಟಕಿ ಇದ್ರೂ ಗಾಳಿ ಕಿಂಡಿಗಳನ್ನು ಮಾಡ್ಕೊತ ಮನೆಗಳನ್ನು ಸಿಗ್ತವೆ. ಇನ್ನು ಜೊತೆಗೆ ಅಂದರೆ ಕಿಟಕಿ ಏನು ಮಾಡ್ತದೆ, ಸಾಕಷ್ಟು ಪ್ರಕಾಶವನ್ನು ಒಳಗೆ ಬಿಡ್ತದೆ, ಗಾಳಿಯನ್ನು ಕೂಡ ಒಳಗೆ ಬಿಡ್ತದೆ. ಮುಂದೆ ಮನ್ಯಾಗ ರೂಮ್ದಿಂದ ರೂಮ್ ಹೋಗೋಕೆ, ಸುತ್ತಮುತ್ತ ಅಡ್ಡಾಡೋಕೆ ದಾರಿ ಇರಬೇಕು, ಕಾಲ್ದಾರಿ ಇರಬೇಕು. ಎಲ್ಲನೂ ಜೀರೋ ಇಟ್ಕೊಂಡು ಕಟ್ಟುವಂಗಿಲ್ಲ. ಈಗಂತೂ ಏನಾಗಿದೆ, ಹಿಂದೆ ಈ ಸ್ಥಳೀಯ ಸಂಸ್ಥೆಗಳು ಏನು ಮಾಡ್ತಿದ್ರು, ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಡಬೇಕಾಗಿತ್ತಾರೆ. ಈ ಕಡೆ 3 ಫೂಟು, ಆ ಕಡೆ 3 ಫೂಟು, ಮುಂದೊಂದು 6, ಹಿಂದೊಂದು ಕೆಲವೊಂದು ನಿರ್ದಿಷ್ಟ ಇದರಿಂದ ಸ್ಥಳ ಬಿಟ್ಟು ಒಳಗೆ ಕಟ್ಕೊಟ್ಟಂತ ಕೊಡ್ತಿದ್ರು. ಈಗೆಲ್ಲ ಗಾಳಿ ತೂರು ಬಿಟ್ಟರು. ಎಲ್ಲ ರೈಲ್ವೆ ಹೋಗಿಗತ್ತೆ ಒಂದು ಖಾತೆ ಕಟ್ಟಿಬಿಡ್ತಾರೆ. ಇದು ಅನಾರೋಗ್ಯಕ್ಕೆ ಕಾರಣ ಆಗ್ತಿದ್ದು. ಯಾಕಂದರೆ ಗಾಳಿ ಕಟ್ಟಾದಂಗೆ ಆಗ್ತಿದೆ, ಪೂರಾ ಒಳಗೆ ಗಾಳಿನೂ ಬರೋದಿಲ್ಲ, ನಡುವೇನು ಕಟ್ಟಡ ಸಿಗ್ತಾರಲ್ಲ ಅವ್ರಿಗೆ ಏನೂ ಬರೋದಿಲ್ಲ. ಒಂದು ಮನೆಯಾಗ ಏನಾದರೂ ರೋಗ ಬಂತಾರೆ, ಮೊನ್ನೆ ಬಂದು ಹೋಗ್ತಲ್ಲ ಯಾವುದು ಕೋವಿಡ್, ಒಂದು ಕಡೆ ಬಂತಾರೆ, ಅದು ಕಿಟಕಿ ಈ ಬಾಜುಕೇನು ಇಟ್ಟಿರ್ತಾರಲ್ಲ ಅವರು, ಅದು ಒಂದರ ಹಬ್ಬಿ ಇಡೀ ಏನು ರೈಲ್ವೆ ಹೋಗಿರುತ್ತೆ ಕಟ್ಟಿರ್ತಾರೆ, ಒಂದ್ರ ಬಾಜು ಅವು ಎಲ್ಲ ಜನನೂ ಸಫರ್ ಆಗಬೇಕಾಗ್ತಿದೆ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಸಾಕಷ್ಟು ಸುತ್ತು ಕಡೆ ಅಡ್ಡಾಡ್ಲಿಕ್ಕೆ ದಾರಿ ಬೇಕು, ಮತ್ತು ಮನೆಯೊಳಗೂ ದಾರಿ ಇರಬೇಕು.
ಇಲ್ಲಿ ಬೆಳಕಿಂಡಿ ಗಾಳಿಕಿಂಡಿ ಆಗಲಿ ಕಿಟಕಿಗಳಾಗಲಿ ದಾರಿಗಳಾಗಲಿ ಇವುಗಳನ್ನು ಸ್ಫಟಿಕ ಮತ್ತು ಹವಳದಿಂದ ಅಲಂಕಾರ ಮಾಡಿದರು. ಕಿಟಕಿಗಳಿಗೆ ಹವಳಗಳನ್ನು ಅಂಟಿಸಿದ್ರು, ಗೋಡೆಗಳಿಗೆ ಬೆಳಕಿಂಡಿಗಳಿಗೆ ಪ್ರತಿಯೊಂದಕ್ಕೂ ಇಲ್ಲಿ ಅಲಂಕಾರ ಮಾಡಿದ್ದು ಕಂಡುಬರ್ತದೆ. ವಿಚಿತ್ರ ವರ್ಣಗಳ ಹವಳಗಳಿಂದ ಹಾಸಿದ ಹವಳಗಳಲ್ಲಿ ಹಲವಾರು ಬಣ್ಣದ ಹವಳಗಳಿವೆ. ಅದಕ್ಕೆ ವಿಚಿತ್ರ ವರ್ಣಗಳ ಕಣ್ಣಿಗೆ ರೆಗ್ಯುಲರ್ ಕಾಣಿಸೋದು ಅಷ್ಟೇ ಅಲ್ಲ, ಇನ್ನೂ ನೋಡದೇ ಇದ್ದಂಥದ್ದು ಬಣ್ಣದ ಹವಳುಗಳು. ನಾವೀಗ ನೋಡ್ತೀವಿ ಶ್ರೀಲಂಕಾದಲ್ಲಿನೂ ಪ್ರಸಿದ್ಧ ಹವಳಗಳದಾವ. ಶ್ರೀಲಂಕಾ ನಡುಗಡ್ಡೆಯಲ್ಲಿ ಸಿಗುವಂಥ ಹವಳುಗಳು. ಕೆಲವೊಂದು ಪ್ರವಾಸಿಗರು ಹೋಗೋ ಕಾಲಕ್ಕೆ ಅವು ಕ್ಯಾರೆಟ್ ಮ್ಯಾಗ ಇರ್ತದೆ ಅದರದ್ದೊಂದು, ಅದು ವಿಶೇಷ ಹವಳುಗಳು ಅಲ್ಲಿ ಸಿಗುವಂಥವು. ಎಲ್ಲಿ ಯಾವುದು ನಮ್ಮ ಶ್ರೀಲಂಕಾದಲ್ಲಿ ಇವತ್ತು ಇದೆ. ಇವತ್ತು ಅವು ಕೆಲವೊಂದು ಪ್ರದೇಶಗಳಿದಾವ, ಅಲ್ಲಿ ಹವಳಗಳನ್ನ ಈ ಭಾಳಷ್ಟು ಪ್ರವಾಸಿಗರು ಅಲ್ಲಿ ಹೋದ್ರಪ್ಪ ಅಂದ್ರೆ ಒಂದು ನೆನಪಿನ ಕಾಣಿಕೆ ಇರಲಿ ಅಂತ ಇಂಥ ಹವಳಗಳನ್ನು ಕಾಣ್ತಿರ್ತಾರೆ. ಹವಳ ಆಯಿತು. ಇಲ್ಲಿ ವಿಚಿತ್ರ ವರ್ಣಗಳ ಹವಳಗಳಿಂದ ಹಾಸಿದ ನೆಲ ಮೊದಲು ಈಗ ನಾವೆಲ್ಲ ಟೈಲ್ಸ್ ಹಾಕ್ತೇವೆ, ಮೊದಲು ಹಾಗೆ ಹಾಕಿಲ್ಲ. ನೀವು ಹಳ್ಳಿಯಾಗ ನೋಡ್ರಿ, ನೀವು ಕೆಂಪು ಮಣ್ಣು ತೊಗೊಂಡು ಅದನ್ನು ಚೆಂದಂಗೆ ಇದನ್ನು ಮಾಡಿ ಆ ನಂತರ ನೆಲ ಕಡಿತಿದ್ರು. ಕೆಂಪು ಮಣ್ಣು ತಂದು ಕೆಲವೊಂದು ಸಲ ಮಜ್ಜಿಗೆನೂ ಇದರ ಕೆಲವೊಂದು ಮಜ್ಜಿಗೆನೂ ಹಾಕ್ತಿದ್ರು. ಇನ್ನು ನಂತರ ಸುಣ್ಣ ಬಂತಲ್ಲ, ಆ ಸುಣ್ಣವನ್ನು ಹಾಕಾಕತ್ರು. ಇನ್ನು ಇತ್ತೀಚೆಗೆ ಸಿಮೆಂಟ್ ಹಾಕಿ ಚೆಂದಂಗೆ ಅದನ್ನು ಹರಡಿ ಬಡಿಮಣಿ ಅಂತ ತೊಗೊಳ್ದು. ದಪ್ಪ ಮನೆ ಇರ್ತದೆ ಯಾವುದೋ ಕಟ್ಟಿಗೆದು, ಅದರಲ್ಲೇ ಬಡ್ದು ಗಟ್ಟಿ ಮಾಡಿ ತೆಗಿತಿದ್ರು. ಒಂದು ಸಲ ಗಟ್ಟಿ ಮಾಡಿ ಒಂದು 3-4 ದಿವಸ ಆರಿಬಿಡ್ತಪ್ಪ ಅಂದರೆ ಮ್ಯಾಗ ಸಗಣಿ ತೊಗೊಂಡು ಸಾರಿಸ್ಬಿಟ್ರೆ ಸಾಲಿಡ್ ನೆಲ ತಯಾರಾಗ್ತಿತ್ತು. ಆ ನೆಲದ ಮ್ಯಾಗ ಮಲಗೋದಕ್ಕೋ ಈಗ ನಾವು ಏನು ಟೈಲ್ಸ್ಗಳನ್ನು ಮಾಡೇವೆ ಇವ್ರ ಮ್ಯಾಗ ಏನು ಮಲಗ್ತೀವಲ್ಲ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದ್ರ ಮ್ಯಾಗ ಹರಿದಾಡಿದ್ರು ಏನಂದ್ರೆ ನಡೆದಾಡಿದ್ರು ಕೂಡ ಇಲ್ಲಿ ರೋಗ ಬರ್ತದೆ. ಅದ್ರ ಮ್ಯಾಗ ಇರೋಕ್ಕಿಲ್ಲ, ನೇರವಾಗಿ ಸಂಪರ್ಕ ಭೂಮಿಗೆ ಇರ್ತಿತ್ತು. ಆರೋಗ್ಯವಂತರಾಗ್ತಿದ್ರು. ಆಗ ಅನಾರೋಗ್ಯ ಹೆಚ್ಚಾಗಕ್ಕೆ ನಮ್ಮ ಜೀವನ ಶೈಲಿನ ಕಾರಣ ಇದೆ. ನಾವಿರುವಂಥ ಮನೆಯಲ್ಲಿ ಬಳಸುವಂಥ ಈ ವ್ಯವಸ್ಥೆಗಳನ್ನು ಒಂದೊಂದು ಸಲ ನಮ್ಮ ಸೌಕರ್ಯಗಳೇ ನಮಗೆ ವಿಷವಾಗ್ತವೆ. ಮುಂದೆ ಅತೌಲಿಕ ವಿಶಾಲ ಆವರಣ. ಅಲ್ಲಿ ಆವರಣ ನೋಡಿದ್ರೆ ಎರಡನೇ ಅಂಥದ್ದು ಇನ್ನೊಂದು ಆವರಣ ನೋಡೋಕೆ ಸಿಗುವುದಿಲ್ಲ. ಅಂಥ ದೊಡ್ಡ ಆವರಣ. ಆ ಆವರಣದ ನೆಲ ಏನು ಮಾಡಿದ್ರು ಅಂದರೆ ಈ ಹವಳಗಳ ಹಾಸಿಗೆಯನ್ನು ಹಾಕಿದರು. ನೆಲಕ್ಕೆ ಬಡಿಸಿ ಅಥವಾ ಒಂದು ನೆಲದ ಮೇಲೆ ಹಾಸುವಂಥ ಹಾಸಿಗೆ ಟೈಪ್ ಮಾಡಿಕೊಂಡು ಅದಕ್ಕೆಲ್ಲ ಹವಳಗಳಿಂದ ತುಂಬಿದ್ರು. ಮುಂದೆ ಎತ್ತ ನೋಡಿದರೆ ಹೊಂಬಣ್ಣ. ಯಾಕಡೆ ನೋಡ್ತೀರಿ ಆ ಕಡೆ ಎಲ್ಲ ಹೊಂಬಣ್ಣ, ಬಂಗಾರದ ನೀರು ಎರಚಿದಂಗೆ ಆಗಿತ್ತು. ಯಾಕಡೆ ನೋಡ್ತೀರಿ ಆ ಕಡೆ ಎಲ್ಲ ಬಂಗಾರದ ನೀರು ಎರಚಿದಂಗೆ ಹೊಂಬಣ್ಣ. ಶ್ರೀಗಂಧ ವಾಸನೆ. ಅಲ್ಲಿ ನೋಡಿ ಚಂದನ, ರಕ್ತ ಚಂದನ ಯಾವುದೇ ಇರಲಿ ಅದನ್ನು ಗಂಧ ಮಾಡ್ಕೊಂಡು ಮೈಗೂ ಹಚ್ಕೊಳ್ತಿದ್ರು ಜನ. ಅದು ಒಂದು ಅದರದ ಒಂದು ಎಣ್ಣೆ ತೆಗೆದು ದ್ರವ್ಯ ತೆಗೆದು ಆ ದ್ರವ್ಯ ಕೂಡ ಸಿಂಪಡಿಸ್ಕೊಳ್ತಿದ್ರು ಜನ. ಹೀಗಾಗಿ ಅಲ್ಲಿ ಎಲ್ಲ ಕಟ್ಟಡದ ಇದರಲ್ಲೇ ಅರಮನೆಯಲ್ಲಿ ಸಂಪೂರ್ಣವಾಗಿ ಗಂಧದ ಸುವಾಸನೆ ಕೇಳಿಸಿ ಬರ್ತಿತ್ತು. ಸೂರ್ಯ ಚಂದ್ರರ ಬೆಳಕು ಬಂಧಿಸಿಟ್ಟ ಅಂತಪುರ. ಆ ರಾವಣನ ಅರಮನೆ ಹ್ಯಾಕೆ ಕಾಣಿಸ್ತಿತ್ತಪ್ಪ ಅಂದ್ರೆ ಚಂದ್ರಮ ಮತ್ತು ಸೂರ್ಯನ ಬೆಳಕನ್ನು ಬಂಧಿಸಿಟ್ಟಂಗೆ ಕಾಣಿಸ್ತಿತ್ತು. ನೋಡ್ರಿ ಕವಿ ಕಲ್ಪನೆ ಹೆಂಗಿದೆ. ಸೂರ್ಯ ಮತ್ತು ಚಂದ್ರನ ಬೆಳಕನ್ನು ಸೂರ್ಯ ಮತ್ತು ಚಂದ್ರನ ಇವರು ಇಲ್ಲಿ ಬಂಧಿಸಿಟ್ಟಾರೇನೋ ಹೀಗೆ ಅನ್ನಿಸ್ತಿದೆ. ಅಲಂಕೃತ ಸುಸಜ್ಜಿತ ಮಹಡಿಗಳ ಸಾಲಿನ ಪುಷ್ಪಕ ವಿಮಾನ ಮನೆಗೆದ್ದಿತ್ತು ಹನುಮಾನ. ಇವನ್ನೆಲ್ಲ ನೋಡ್ಕೋತ ಹೊಂತಿರ್ತಾನೆ. ಅದ್ರಾಗನ ಏನಾಗ್ತದೆ, ಎಲ್ಲನೂ ಸುಸಜ್ಜಿತ ಬಹುಮಹಡಿ ಕಟ್ಟಡಗಳು ಇರ್ತಾವೆ, ಅವುಗಳ ಸಾಲನೇ ಇರ್ತದೆ. ಅಂಥದ್ರಾಗ ಇವನ ಮನಸ್ಸನ್ನು ಗೆದ್ದದ್ದು ಯಾವುದಪ್ಪ ಅಂದ್ರೆ ಪುಷ್ಪಕ ವಿಮಾನ. ಅಕ್ಕಿ ಅನ್ನ ಆಹಾರ ಮದ್ಯಗಳ ವಾಸನೆ ಆಗಾಗ ಮುತ್ತುತ್ತಿತ್ತು ಹನುಮನ ಮೂಗಿಗೆ. ಅದರಾಗನ ಭಾಳಷ್ಟು ಕೊಠಡಿಗಳಿದ್ದು, ಕೋಣೆಗಳಿದ್ವು ಅರಮನೆಯಲ್ಲಿ. ಯಾರ್ದು ರಾವಣ ಅರಮನೆಯಲ್ಲಿ ಒಂದೊಂದು ಇದ್ರಾಗ ಪಾತ್ರೆಗಳು ತುಂಬಿದ್ವು, ಪಾತ್ರೆಗಳಲ್ಲಿ ಕೆಲವೊಂದು ಕಡೆ ಅಕ್ಕಿಯನ್ನು ನಿಂತವು. ನೋಡ್ರಿ ಅನ್ನದಾಗ ಹೊರಗಿದೆ. ಅಕ್ಕಿಯಿಂದ ಮಾಡಿದಂಥ ಅನ್ನ, ಜೋಳದಿಂದ ಮಾಡಿದಂಥ ಅನ್ನ, ಸಾವಿಯ ಅನ್ನ, ಹೀಗೆ ಹಲವಾರು ಧಾನ್ಯಗಳನ್ನು ಬಳಸಿ ಅನ್ನ ಮಾಡುವ ಕಲೆ ಅವ್ರಿಗೆ ಗೊತ್ತಿತ್ತು. ಅಕ್ಕಿ ಅನ್ನೋದಿದ್ದು ಆಹಾರವ ತಯಾರು ಮಾಡಿದ್ರು. ಮಾಂಸ ಆಗಿರ್ಬೋದು, ಅದು ಬಾಜಿ ಆಗಿರ್ಬೋದು, ಅಥವಾ ಅದು ಸಾರಾಗಿರ್ಬೋದು, ಇಂಥವು ಥರದ್ದು ಒಂದೊಂದು ಪಾತ್ರೆ. ಅವು ಯಾವ ಪಾತ್ರೆ ಅಂದರೆ ಚಿನ್ನದ ಪಾತ್ರೆಗಳು. ಮದ್ಯದಿಂದ ತುಂಬಿದಂಥ ಹಲವಾರು ಪ್ರಕಾರದ ಮದ್ಯಗಳನ್ನು ಹಲವಾರು ಇವನು ಬಳಸಿಕೊಂಡು, ಹೂವು ಹಣ್ಣು ಬಳಸಿಕೊಂಡು ಮದ್ಯ ತಯಾರು ಮಾಡಿ ಆ ಮದ್ಯದಿಂದ ತುಂಬಿದಂತಹ
ಪಾತ್ರೆಗಳು ಇದ್ದು ಆಗಾಗ ಮುತ್ತುತ್ತಿದ್ದು ಹನುಮನ ಮೂಗಿಗೆ. ಆವಾಗವಾಗ ಆಹಾರ ಮತ್ತು ಮದ್ಯದ ವಾಸನೆ ಮೂಗಿಗೆ ಬರ್ತಿತ್ತು. ಇದೇ ರೀತಿಯಾಗಿ ಹನುಮ ರಾವಣ ಅರಮನೆಯಲ್ಲಿ ಏನೇನು ಕಂಡ, ಏನೇನು ಅನುಭವಿಸಿದ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.